ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇಂದು ಬೈಬಲಿನ ಒಂದು ತುಂಬಾನೇ ಆ, ವಿಚಿತ್ರವಾದ ಆದರೆ ಅಷ್ಟೇ ಆಳವಾದ ಒಂದು ಪ್ರಸಂಗವನ್ನು ನೋಡೋಣ. ಇದು ಯೇಸು ಒಬ್ಬ ಕಿವುಡುಮೂಕ ವ್ಯಕ್ತಿಯನ್ನು ಗುಣಪಡಿಸುವ ಕಥೆ. ಆದರೆ ಇಲ್ಲಿ ಗಮನಿಸಬೇಕಾದ್ದು ಪವಾಡವನ್ನಲ್ಲ, ಬದಲಿಗೆ ಆ ಪವಾಡವನ್ನು ಮಾಡಿದ ರೀತಿಯನ್ನ ಯೋಚನೆ ಮಾಡಿ. ಕಿವಿಗೆ ಬೆರಳಿಡುವುದು, ಆಮೇಲೆ ಉಗುಳಿನಿಂದ ನಾಲಿಗೆಯನ್ನು ಮುಟ್ಟುವುದು, ಸ್ವರ್ಗದ ಕಡೆ ನೋಡಿ ನಿಟ್ಟುಸಿರು ಬಿಡುವುದು, ಇದೆಲ್ಲದರ ಅರ್ಥವೇನು? ಮತ್ತು ಇದೆಲ್ಲ ನಡೆದಿದ್ದು ದೆಕಪೋಲಿ ಅನ್ನೋ ಒಂದು ಅನ್ಯ ಪ್ರದೇಶದಲ್ಲಿ. ಯಾಕೆ ಅಲ್ಲಿ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗೋಣ. ಸರಿ, ಕಥೆಯ ಸನ್ನಿವೇಶದಿಂದ ಶುರು ಮಾಡೋಣವಾ? ಯೇಸು ದೆಕಪೋಲಿ ಅನ್ನೋ ಪ್ರದೇಶದಲ್ಲಿ ಓಡಾಡ್ತಿದ್ದಾರೆ. ಆಗ ಕೆಲವರು ಮಾತು ಸರಿಯಾಗಿ ಬರದ ಒಬ್ಬ ಕಿವುಡನನ್ನು ಅವರತ್ರ ಕರ್ಕೊಂಡು ಬರ್ತಾರೆ. ಹೌದು, ಇಲ್ಲಿಂದಲೇ ಕಥೆಯ ವಿಶಿಷ್ಟತೆ ಶುರುವಾಗುತ್ತೆ. ಸಾಮಾನ್ಯವಾಗಿ ಒಂದು ಪವಾಡ ಮಾಡುವಾಗ ಒಂದು ದೊಡ್ಡ ಜನಸಮೂಹದ ಮುಂದೆ ಮಾಡೋದು ವಾಡುಕೆ ಅಲ್ವಾ? ಆದ್ರೆ ಯೇಸು ಮೊದಲು ಮಾಡುವುದೇ ಆ ವ್ಯಕ್ತಿಯನ್ನು ಆ ಗುಂಪಿನಿಂದ ಪಕ್ಕಕ್ಕೆ ಕರೆದುಕೊಂಡು ಹೋಗುವುದು. ಇದು ಬಹಳ ಮುಖ್ಯವಾದ ಒಂದು ನಡೆ. ಯಾಕೆ? ಜನರಿಗೆಲ್ಲ ತನ್ನ ಶಕ್ತಿಯನ್ನು ತೋರಿಸುವ ಒಂದು ಅವಕಾಶ ಅದಾಗಿರ್ಲಿಲ್ವಾ? ಯಾಕೆ ಆತನನ್ನು ಪ್ರತ್ಯೇಕವಾಗಿ ಕರ್ಕೊಂಡು ಹೋಗ್ಬೇಕು? ಅದ್ಭುತವಾದ ಪ್ರಶ್ನೆ. ಯಾಕಂದ್ರೆ ಯೇಸುವಿನ ಉದ್ದೇಶ ಇಲ್ಲಿ ತನ್ನ ಶಕ್ತಿ ಪ್ರದರ್ಶನ ಮಾಡುವುದು ಆಗಿರಲಿಲ್ಲ. ಬದಲಿಗೆ ಆ ವ್ಯಕ್ತಿಯೊಂದಿಗೆ ಒಂದು ವೈಯಕ್ತಿಕ ಸಂಬಂಧವನ್ನು ಸ್ಥಾಪಿಸುವುದಾಗಿತ್ತು. ಆ ಗುಂಪಿನ ಗದ್ದಲ, ಜನರ ನಿರೀಕ್ಷೆಗಳು, ಇದೆಲ್ಲದರಿಂದ ಆಚೆಗೆ ಕೇವಲ ಆ ವ್ಯಕ್ತಿಯ ಮೇಲೆ ಗಮನ ಕೇಂದ್ರೀಕರಿಸುವುದು. ನಾನು ನಿನ್ನನ್ನು ಒಬ್ಬ ವ್ಯಕ್ತಿಯಾಗಿ ನೋಡ್ತಿದ್ದೀನಿ, ನಿನ್ನ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡಿದ್ದೀನಿ ಎಂಬ ಸಂದೇಶವನ್ನ ಮೌನವಾಗಿ ಕೊಡುವುದು ಇದರ ಉದ್ದೇಶ. ಓ, ಸರಿ ಸರಿ. ಇದು ದೇವರು ಪ್ರತಿಯೊಬ್ಬರನ್ನೂ ವೈಯಕ್ತಿಕವಾಗಿ ಗಮನಿಸ್ತಾರೆ ಅನ್ನೋದಕ್ಕೆ ಒಂದು ಸಂಕೇತ. ಸರಿ, ಆತನನ್ನು ಪಕ್ಕಕ್ಕೆ ಕರ್ಕೊಂಡು ಹೋದ ನಂತರದ ವಿಧಾನ ಇದೆಯಲ್ಲ, ಅದು ನನಗೆ ಇವತ್ತಿಗೂ ತುಂಬಾನೇ ಕುತೂಹಲ ಮೂಡಿಸುತ್ತೆ. ಅವರು ತಮ್ಮ ಬೆರಳುಗಳನ್ನು ಅವನ ಕಿವಿಯೊಳಗೆ ಇಡ್ತಾರೆ, ಆಮೇಲೆ ಉಗುಳಿನಿಂದ ಅವನ ನಾಲಿಗೆಯನ್ನು ಮುಟ್ತಾರೆ. ಸತ್ಯ ಹೇಳ್ಬೇಕಂದ್ರೆ ಇವತ್ತಿನ ಕಾಲದಲ್ಲಿ ಯೋಚನಿಸಿದ್ರೆ ಇದು ಸ್ವಲ್ಪ ವಿಚಿತ್ರ, ಅಷ್ಟೇ ಅಲ್ಲ ಅಸ್ವಾಸ್ಥ್ಯಕರ ಅಂತನೂ ಅನಿಸ್ಬೋದು. ಖಂಡಿತ. ನಮ್ಮ ಇವತ್ತಿನ ದೃಷ್ಟಿಕೋನಕ್ಕೆ ಅದು ವಿಚಿತ್ರ ಎನಿಸುವುದರಲ್ಲಿ ಆಶ್ಚರ್ಯವಿಲ್ಲ. ಆದರೆ ಆ ಕಾಲದ ಸಂಸ್ಕೃತಿಯಲ್ಲಿ ದೈಹಿಕ ಸ್ಪರ್ಶಕ್ಕೆ ಒಂದು ದೊಡ್ಡ ಅರ್ಥ ಇತ್ತು. ಕಿವುಡುತನದ ಸಮಸ್ಯೆ ಕಿವಿಯಲ್ಲಿದೆ, ಮಾತಿನ ಸಮಸ್ಯೆ ನಾಲಗೆಯಲ್ಲಿದೆ. ಯೇಸು ನೇರವಾಗಿ ಆ ಅಂಗಗಳನ್ನು ಮುಟ್ಟುವ ಮೂಲಕ ನನ್ನ ಶಕ್ತಿ ನಿನ್ನ ಸಮಸ್ಯೆಯ ಮೂಲವನ್ನೇ ತಲುಪ್ತಿದೆ ಅಂತ ಒಂದು ಸ್ಪಷ್ಟವಾದ ದೈಹಿಕವಾದ ಭರವಸೆಯನ್ನು ಆ ವ್ಯಕ್ತಿಗೆ ಕೊಡ್ತಿದ್ದಾರೆ. ಅದು ಕೇವಲ ಒಂದು ಮಾಂತ್ರಿಕ ಕ್ರಿಯೆ ಆಗಿರಲಿಲ್ಲ, ಬದಲಿಗೆ ಒಂದು ಗಾಢವಾದ ಸಹಾನುಭೂತಿಯ ಸಂಪರ್ಕ. ಉಗುಳು ಅಥವಾ ಜೊಲ್ಲು ಕೂಡ ಆ ಕಾಲದಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದ್ರು ಅಂತ ನಂಬಿದ್ರು. ಹಾಗೆ. ಆನಂತರ ಇನ್ನೊಂದು ವಿಷಯ, ಯೇಸು ಸ್ವರ್ಗದತ್ತ ನೋಡಿ ನಿಟ್ಟುಸಿರು ಬಿಡ್ತಾರೆ. ಒಂದು ವಿಷಯ ನನ್ಗೆ ಅರ್ಥವಾಗ್ಲಿಲ್ಲ. ಸಾಮಾನ್ಯವಾಗಿ ಪವಾಡ ಮಾಡುವಾಗ ಒಂದು ಅಧಿಕಾರದ ಭಾವನೆ ಇರುತ್ತೆ, ಆದ್ರೆ ನಿಟ್ಟುಸಿರು ಅದು ಸಂಕಟ, ದುಃಖವನ್ನ ಸೂಚಿಸುತ್ತಲ್ವಾ? ನೀವು ಸರಿಯಾದ ಅಂಶವನ್ನ ಗುರುತಿಸಿದ್ದೀರಿ. ಸ್ವರ್ಗದತ್ತ ನೋಡೋದು ಅವರ ಶಕ್ತಿಯ ಮೂಲ ತಂದೆಯಾದ ದೇವ್ರು ಅನ್ನೋದನ್ನ ಸೂಚಿಸುತ್ತೆ. ಆದ್ರೆ ಆ ನಿಟ್ಟುಸಿರು ಇದೆಯಲ್ಲ, ಅದು ಈ ಘಟನೆಯ ಹೃದಯ ಭಾಗ. ಅದು ಮಾನವನ ಕಷ್ಟಗಳು, ನೋವು ಮತ್ತು ಅಸಹಾಯಕತೆಯನ್ನು ಕಂಡು ಅವರಿಗಿರುವ ಆಳವಾದ ಯೇಸು ತಮ್ಮದಾಗಿಸಿಕೊಳ್ತಿದ್ದಾರೆ. ನಿನ್ನ ನೋವು ನನಗೂ ಅರ್ಥವಾಗ್ತಿದೆ ಅಂತ ಹೇಳುವಂತಿತ್ತು ಆ ನಿಟ್ಟುಸಿರು. ಅಧಿಕಾರಕ್ಕಿಂತ ಹೆಚ್ಚಾಗಿ ಅಂತಃಕರಣವನ್ನು ತೋರಿಸುತ್ತೆ. ನಿಖರವಾಗಿ. ಮತ್ತು ಆಮೇಲೆ ಆ ನಿರ್ಣಾಯಕ ಪದ ಬರುತ್ತೆ, ಎಫ್ಫಥಾ. ಎಫ್ಫಥಾ, ಹೌದು. ಅಂದ್ರೆ ತೆರೆಯಲಿ ಅಂತ. ಹೌದು. ಇದು ಯೇಸು ಮಾತನಾಡ್ತಿದ್ದ ಅರಾಮಿಕ್ ಭಾಷೆಯ ಮೂಲ ಪದ ಅಲ್ವಾ? ಹೌದು. ಮಾರ್ಕ್ ಈ ಮೂಲ ಅರಾಮಿಕ್ ಪದವನ್ನು ಹಾಗೆಯೇ ಉಳಿಸ್ಕೊಂಡಿರೋದು ಬಹಳ ಮುಖ್ಯ. ಯಾಕಂದ್ರೆ ಅದು ಆ ಘಟನೆಯ ನೈಜತೆಯನ್ನು ಮತ್ತು ಅದರ ಶಕ್ತಿಯನ್ನು ನಮ್ಗೆ ತಲುಪಿಸುತ್ತೆ. ಎಫ್ಫಥಾ ಅಂದ್ರೆ ಕೇವಲ ಕಿವಿಗಳು ತೆರೆಯಲಿ ಅಂತಲ್ಲ. ಅದು ಆ ವ್ಯಕ್ತಿಯ ಇಡೀ ಪ್ರಪಂಚವೇ ತೆರೆದುಕೊಳ್ಳಲಿ ಅನ್ನೋ ಆಹ್ವಾನ. ಯೋಚಿಸಿ, ಕಿವಿ ಕೇಳಿಸದ, ಮಾತು ಬಾರದ ವ್ಯಕ್ತಿಗೆ ಜಗತ್ತಿನೊಂದಿಗಿನ ಸಂಪರ್ಕವೇ ಕಡಿತಗೊಂಡಿರುತ್ತೆ. ಈ ಒಂದೇ ಒಂದು ಪದದಿಂದ ಅವನ ಕಿವಿ, ನಾಲಿಗೆ ಮಾತ್ರ ಅಲ್ಲ, ಅವನ ಇಡೀ ಜೀವನವೇ ಸಂವಹನಕ್ಕಾಗಿ, ಸಂಬಂಧಗಳಿಗಾಗಿ, ಸಮಾಜಕ್ಕಾಗಿ ಮತ್ತೆ ತೆರೆದುಕೊಂಡಿತು. ಈ ಕಥೆ ಇನ್ನಷ್ಟು ಕುತೂಹಲಕಾರಿಯಾಗುತ್ತೆ. ಪವಾಡ ಆದ ತಕ್ಷಣ ಆ ವ್ಯಕ್ತಿ ಸ್ಪಷ್ಟವಾಗಿ ಮಾತಾಡೋಕ್ ಶುರು ಮಾಡ್ತಾನೆ. ಆದರೆ ಯೇಸು ತಕ್ಷಣವೇ ಜನರಿಗೆ ಇದನ್ನು ಯಾರಿಗೂ ಹೇಳಬಾರದು ಅಂತ ಕಟ್ಟುನಿಟ್ಟಾಗಿ ಆಜ್ಞೆ ಮಾಡ್ತಾರೆ. ಇದು ನಮ್ಗೆ ಯಾವತ್ತಿಗೂ ಅರ್ಥವಾಗದ ವಿಷಯ. ಇಷ್ಟು ದೊಡ್ಡ ಅದ್ಭುತ ಮಾಡಿದ್ಮೇಲೆ ಯಾರಿಗೂ ಹೇಳಬೇಡಿ ಅಂತ ಯಾಕೆ ಹೇಳಬೇಕು? ಇದು ಸ್ವಲ್ಪ ವಿರೋಧಾಭಾಸ ಅಲ್ವಾ? ಖಂಡಿತ, ಇದು ಒಂದು ರೀತಿಯ ವಿರೋಧಾಭಾಸವೇ.
ದೇವತಾಶಾಸ್ತ್ರದಲ್ಲಿ ಇದನ್ನ ಮೆಸ್ಸಯಾನಿಕ್ ರಹಸ್ಯ ಅಂತ ಕರೀತಾರೆ. ಮೆಸಿಯಾನಿಕ್ ರಹಸ್ಯ. ಹೌದು, ಇದು ಮಾರ್ಕನ ಶುಭ ಸಂದೇಶದಲ್ಲಿ ಪದೇ ಪದೇ ಬರುವ ಒಂದು ಥೀಮ್. ಯೇಸುವಿನ ಉದ್ದೇಶ ಸ್ಪಷ್ಟವಾಗಿತ್ತು. ಜನರು ತನ್ನನ್ನು ಕೇವಲ ಪವಾಡ ಮಾಡುವ ಜಾದೂಗಾರ ಅಥವಾ ರೋಮನ್ನರ ವಿರುದ್ಧ ಹೋರಾಡಿ ರಾಜ್ಯ ಸ್ಥಾಪಿಸುವ ಒಬ್ಬ ರಾಜಕೀಯ ನಾಯಕ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಬಾರ್ದು. ಅಂದ್ರೆ ಅವರ ಖ್ಯಾತಿ ಅವರ ನಿಜವಾದ ಧ್ಯೇಯಕ್ಕೆ ಅಡ್ಡಿಯಾಗ್ಬೋದಂತನಾ? ನಿಖರವಾಗಿ. ಅವರ ಧ್ಯೇಯ ಅದಕ್ಕಿಂತ ಬಹಳ ದೊಡ್ಡದಾಗಿತ್ತು. ಅದು ಮಾನವನ ಪಾಪ ವಿಮೋಚನೆ ಮತ್ತು ದೇವರೊಂದಿಗಿನ ಸಂಬಂಧವನ್ನು ಪುನಃ ಸ್ಥಾಪಿಸುವುದಾಗಿತ್ತು. ಪವಾಡಗಳು ಆ ದೊಡ್ಡ ಧ್ಯೇಯದ ಕಡೆಗೆ ಬೆರಳು ಮಾಡಿ ತೋರಿಸುವ ಸಂಕೇತಗಳು ಅಷ್ಟೇ. ಆದರೆ ಜನರು ಆ ಸಂಕೇತಗಳಲ್ಲೇ ಸಿಕ್ಕಾಕೊಳ್ಳುವ ಅಪಾಯ ಇತ್ತು. ಸರಿ ಸರಿ. ಅವರ ನಿಜವಾದ ಗುರುತು ಸರಿಯಾದ ಸಮಯದಲ್ಲಿ, ಅಂದ್ರೆ ಶಿಲುಬೆ ಮತ್ತು ಪುನರುತ್ಥಾನದ ಮೂಲಕ ಬಹಿರಂಗವಾಗಬೇಕಿತ್ತು. ಅದಕ್ಕೆ ಮುಂಚೆ ಈ ರೀತಿ ಪ್ರಚಾರ ಅವರಿಗೆ ಬೇಕಿರ್ಲಿಲ್ಲ. ಅದೇ ಜನರು ಅವರ ಮಾತನ್ನು ಕೇಳದಂತಿಲ್ಲ? ಇಲ್ಲವೇ ಇಲ್ಲ. ಯೇಸು ಎಷ್ಟು ಬೇಡ ಅಂದ್ರೂ ಅವರು ಇನ್ನಷ್ಟು ಉತ್ಸಾಹದಿಂದ ಈ ವಿಷಯವನ್ನ ಎಲ್ಲೆಡೆ ಪ್ರಚಾರ ಮಾಡಿದ್ರು. ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ, ಇವರು ಎಲ್ಲಾ ಕಾರ್ಯವನ್ನು ಚೆನ್ನಾಗಿ ಮಾಡುತ್ತಾರೆ, ಕಿವುಡರು ಕೇಳುವಂತೆಯೂ ಮೂಕರು ಮಾತನಾಡುವಂತೆಯೂ ಮಾಡುತ್ತಾರಲ್ಲ, ಇವರು ಎಲ್ಲಾ ಕಾರ್ಯವನ್ನು ಚೆನ್ನಾಗಿ ಮಾಡುತ್ತಾರೆ. ಈ ಮಾತು ಕೇಳೋಕೆ ಸರಳವಾದ ಹೊಗಳಿಕೆ ತರ ಇದೆ. ಆದರೆ ಇದರಲ್ಲಿ ಏನಾದರೂ ವಿಶೇಷತೆ ಇದೆಯಾ? ಖಂಡಿತ ವಿಶೇಷತೆ ಇದೆ. ಈ ವಾಕ್ಯ ಇದೆಯಲ್ಲ, ಇದು ಆ ಕಾಲದ ಯಹೂದಿ ಕೇಳುಗರ ಮನಸ್ಸಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಒಂದು ಘಟನೆಯ ಚಿತ್ರಣವನ್ನು ತರಬೇಕಿತ್ತು. ಹೌದಾ? ಯಾವುದದು? ಬೈಬಲ್ನ ಮೊದಲನೇ ಪುಸ್ತಕ ಆದಿಕಾಂಡದಲ್ಲಿ ದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ತಾನು ಮಾಡಿದ್ದನ್ನೆಲ್ಲ ನೋಡಿ ಬಹಳ ಒಳ್ಳೆಯದಾಡಿದೆ ಅಂತಾರೆ. ಓಹ್ ಹೌದು. ಇಲ್ಲಿ ಜನರು ಯೇಸುವಿನ ಕೆಲಸ ನೋಡಿ ಅದೇ ರೀತಿಯ ಮಾತನ್ನಾಡ್ತಿದ್ದಾರೆ. ಅಂದ್ರೆ ಯೇಸು ಇಲ್ಲಿ ಕೇವಲ ಒಬ್ಬ ವ್ಯಕ್ತಿಯನ್ನೂ ಗುಣಪಡಿಸ್ತಿಲ್ಲ, ಬದಲಿಗೆ ಮುರಿದು ಹೋಗಿದ್ದ, ಹಾಳಾಗಿದ್ದ ಸೃಷ್ಟಿಯ ಒಂದು ಭಾಗವನ್ನು ಪುನರ್ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋದು ಇದರೊಳಗಿನ ಅದ್ಭುತವಾದ ಒಳನೋಟ. ವಾವ್! ಸೃಷ್ಟಿಕರ್ತನ ಕೆಲಸವನ್ನು ಮುಂದುವರೆಸ್ತಿದ್ದಾರೆ ಎಂಬ ಭಾವನೆ ಅದರಲ್ಲಿತ್ತು. ಅದು ನಿಜಕ್ಕೂ ಒಂದು ಆಹಾ ಕ್ಷಣ. ನಾವು ಯೇಸು ಬಳಸಿದ ಎಫತಾ ಅನ್ನೋ ಪದದ ಬಗ್ಗೆ, ಅವರ ವಿಶಿಷ್ಟ ವಿಧಾನದ ಬಗ್ಗೆ ಮಾತಾಡಿದ್ವಿ. ಆದ್ರೆ ಅವರು ಈ ಪವಾಡ ಮಾಡಿದ್ದು ಎಲ್ಲಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಯಾಕಂದ್ರೆ ಕತೆ ಶುರುವಾಗೋದೇ ದೆಕಪೋಲಿ ಅನ್ನೋ ಪ್ರದೇಶದಲ್ಲಿ ಅಂತ. ಈ ಹೆಸರೇ ಸ್ವಲ್ಪ ವಿಚಿತ್ರವಾಗಿ ಕೇಳಿಸುತ್ತೆ. ಏನಿದು ದೆಕಪೋಲಿ? ಡೆಕಪೋಲಿ ಅನ್ನೋದು ಒಂದು ಊರಿನ ಹೆಸರಲ್ಲ, ಅದೊಂದು ಪ್ರದೇಶದ ಹೆಸರು. ಓಕೆ. ಇದು ಗ್ರೀಕ್ ಪದ. ಡೆಕಾ ಅಂದ್ರೆ 10, ಪೋಲಿಸ್ ಅಂದ್ರೆ ನಗರ. ಅಂದ್ರೆ 10 ನಗರಗಳ ಒಕ್ಕೂಟ. ಅಯಲ್ ದೇಶಗಳ ಭಾಗದಲ್ಲಿ ಹರಡಿಕೊಂಡಿದ್ವು. ಇದರ ಸಾಂಸ್ಕೃತಿಕ ಹಿನ್ನೆಲೆ ಬಹಳ ಮುಖ್ಯ ಅಂತ ಆಗ್ರಹಗಳಲ್ಲಿ ಹೇಳಲಾಗಿದೆಯಲ್ಲ, ಹಾಗಂದ್ರೆ ಏನು? ಹೌದು, ಅತ್ಯಂತ ಮುಖ್ಯ. ಯಾಕಂದ್ರೆ ಇವು ಯಹೂದ್ಯರ ಪ್ರದೇಶಗಳಾಗಿರ್ಲಿಲ್ಲ, ಬದಲಿಗೆ ಗ್ರೀಕ್ ಮತ್ತು ರೋಮನ್ ಸಂಸ್ಕೃತಿಯ ಪ್ರಬಲ ಕೇಂದ್ರಗಳಾಗಿದ್ವು. ಅಲ್ಲಿ ವಾಸಿಸುತ್ತಿದ್ದ ಬಹುತೇಕ ಜನರು ಯಹೂದ್ಯರಲ್ಲದವರು. ಓ. ಅವರ ಭಾಷೆ ಗ್ರೀಕ್. ಅವರ ದೇವಾಲಯಗಳಲ್ಲಿ ಗ್ರೀಕ್ ರೋಮನ್ ದೇವತೆಗಳ ಪೂಜೆ ನಡೀತಿತ್ತು. ಅವರ ಜೀವನ ಶೈಲಿ, ಆಹಾರ ಪದ್ಧತಿ ಎಲ್ಲವೂ ಯಹೂದ್ಯರಿಗಿಂತ ಸಂಪೂರ್ಣ ಭಿನ್ನವಾಗಿತ್ತು. ಹಾಗಾದ್ರೆ ಸಾಮಾನ್ಯವಾಗಿ ಕಟ್ಟಾ ಯಹೂದ್ಯರು ಈ ಪ್ರದೇಶಗಳನ್ನ ಮತ್ತು ಇಲ್ಲಿನ ಜನರನ್ನ ಅಶುದ್ಧ ಅಂತ ಪರಿಗಣಿಸಿ ದೂರವಿಡ್ತಿದ್ರು. ಹಾಗಾದ್ರೆ ಒಬ್ಬ ಸಾಂಪ್ರದಾಯಿಕ ಯಹೂದಿನಿಗೆ ಗೆರಾಸಾ ಅಥವಾ ಫಿಲೇಡೆಲ್ಫಿಯಾದಂತ, ಅಂದ್ರೆ ಇಂದಿನ ಅಮ್ಮಾನ್, ಆ ನಗರಕ್ಕೆ ಕಾಲಿಟ್ಟಾಗ ಹೇಗನ್ಸ್ತಿತ್ತು? ಒಂದು ರೀತಿ ಕಲ್ಚರ್ ಶಾಕ್ ಆಗ್ತಿತ್ತಾ? ಗ್ರೀಕ್ ಭಾಷೆಯ ಮಾತುಗಳು, ಯಹೂದ್ಯರು ತಿನ್ನದ ಆಹಾರ ಪದಾರ್ಥಗಳು, ಅದು ಅವರಿಗೆ ಸಂಪೂರ್ಣವಾಗಿ ಒಂದು ವಿದೇಶಿ ನೆಲದ ಅನುಭವ ನೀಡ್ತಿತ್ತು. ಹಾಗಾಗಿ ಯೇಸು ಉದ್ದೇಶಪೂರ್ವಕವಾಗಿ ಈ ಪ್ರದೇಶಕ್ಕೆ ಬಂದಿರೋದೇ ಒಂದು ದೊಡ್ಡ ಕ್ರಾಂತಿಕಾರಿ ಸಂದೇಶ. ಅವರ ಸೇವೆ ಮತ್ತು ರಕ್ಷಣೆಯ ಕಾರ್ಯ ಕೇವಲ ಇಸ್ರಾಯೇಲ್ರಿಗೆ ಸೀಮಿತವಾಗಿಲ್ಲ, ಅದು ಇಡೀ ಮಾನವ ಕುಲಕ್ಕೆ ಸೇರಿದ್ದು ಎಂಬುದನ್ನ ಇದು ಸ್ಪಷ್ಟಪಡಿಸುತ್ತೆ. ಆಕರಗಳಲ್ಲಿ ಇದೇ ದೆಕಪೋಲಿ ಪ್ರದೇಶದಲ್ಲಿ ನಡೆದ ಇನ್ನೊಂದು ಘಟನೆಯನ್ನು ಉಲ್ಲೇಖಿಸಲಾಗಿದೆ. ಯೇಸು ಗದಾರದ ದೆವ್ವ ಹಿಡಿದ ಮನುಷ್ಯನನ್ನು ಗುಣಪಡಿಸಿದ್ದು ಕೂಡ ಇಲ್ಲೇ ಅಲ್ವಾ? ಹೌದು, ಅದೂ ಕೂಡ ಇದೇ ಪ್ರದೇಶದಲ್ಲಿ ನಡೆದ ಒಂದು ಮಹತ್ವದ ಘಟನೆ. ಆ ದೆವ್ವ ಹಿಡಿದ ಮನುಷ್ಯ ಗುಣವಾದ ನಂತರ ಯೇಸು ಅವನಿಗೆ, ನೀನು ನಿನ್ನ ಮನೆಗೆ ಹೋಗಿ ದೇವರು ನಿನಗೆ ಮಾಡಿದ ದೊಡ್ಡ ಕಾರ್ಯಗಳನ್ನ ತಿಳಿಸು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ವ್ಯತ್ಯಾಸವಿದೆ. ಈ ಕಥೆಯಲ್ಲಿ ಯಾರಿಗೂ ಹೇಳಬೇಡ ಅಂತಾರೆ, ಆದ್ರೆ ಆ ವ್ಯಕ್ತಿಗೆ ಎಲ್ಲರಿಗೂ ಹೇಳು ಅಂತಾರೆ. ಹೌದು. ಯಾಕೆ ಈ ವ್ಯತ್ಯಾಸ? ಯಾಕಂದ್ರೆ ಯಹೂದ್ಯರ ನಾಡಿನಲ್ಲಿ ಮೆಸ್ಸಿಯಾ ಎಂಬ ಪದಕ್ಕೆ ರಾಜಕೀಯ ಅರ್ಥಗಳಿದ್ವು, ಆದ್ರೆ ಯಹೂದ್ಯರಲ್ಲದ ದೆಕಪೋಲಿಯಲ್ಲಿ ಆ ಅಪಾಯ ಇರ್ಲಿಲ್ಲ. ಹಾಗಾಗಿ ಆ ಗುಣವಾದ ವ್ಯಕ್ತಿ ಹೋಗಿ
ಇಡೀ ದೆಕಪೋಲಿ ಪ್ರದೇಶದಲ್ಲಿ ಯೇಸು ಮಾಡಿದ ಅದ್ಭುತವನ್ನು ಪ್ರಚಾರ ಮಾಡ್ತಾನೆ. ಓ, ಆ ಮೂಲಕ ಅವನೇ ದೆಕಪೋಲಿಯ ಮೊದಲ ಮಿಷನರಿ ಅಥವಾ ಸುವಾರ್ತಾ ಪ್ರಚಾರಕನಾಗ್ತಾನೆ. ಹಾಗಾದ್ರೆ ಯೇಸು ಯಹೂದ್ಯರಲ್ಲದವರ ನಾಡಿನಲ್ಲಿ, ಸಾಂಸ್ಕೃತಿಕವಾಗಿ ಮುಚ್ಚಿದ ನಾಡಿನಲ್ಲಿ, ಶಾರೀರಿಕವಾಗಿ ಕಿವಿಬಾಯಿ ಮುಚ್ಚಿದ್ದ ಒಬ್ಬ ವ್ಯಕ್ತಿಯನ್ನು ಗುಣಪಡಿಸ್ತಿದ್ದಾರೆ. ಇದರಲ್ಲಿ ಒಂದು ಆಳವಾದ ಸಾಂಕೇತಿಕ ಅರ್ಥ ಇದೆ ಅನಿಸುತ್ತೆ ಅಲ್ವಾ? ನಮ್ಮ ಜೀವನಕ್ಕೆ ಇದನ್ನು ಹೇಗೆ ಅನ್ವಯಿಸಿಕೊಳ್ಳಬಹುದು? ಖಂಡಿತ. ಈ ಕಥೆಯು ಆಧ್ಯಾತ್ಮಿಕ ಕಿವುಡುತನ ಮತ್ತು ಮೂಕತನದ ಬಗ್ಗೆಯೂ ಮಾತನಾಡುತ್ತದೆ. ನಾವು ಶಾರೀರಿಕವಾಗಿ ಆರೋಗ್ಯವಾಗಿದ್ದರೂ ಅನೇಕ ಬಾರಿ ದೇವರ ವಾಕ್ಯವನ್ನು, ಇತರರ ನೋವನ್ನು, ಸತ್ಯದ ಧ್ವನಿಯನ್ನು ಕೇಳಿಸಿಕೊಳ್ಳದ ಆಧ್ಯಾತ್ಮಿಕ ಕಿವುಡರಾಗಿ ಬದುಕ್ತೇವೆ. ಅದೇ ರೀತಿ ದೇವರಿಗೆ ಕೃತಜ್ಞತೆ ಸಲ್ಲಿಸಲು, ಸತ್ಯವನ್ನು ಮಾತನಾಡಲು, ಪ್ರೀತಿಯನ್ನು ಹಂಚಲು ನಮ್ಮ ಬಾಯಿಯನ್ನು ಬಳಸದೆ ಮೂಕರಾಗಿ ಇರುತ್ತೇವೆ. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಇಂದ್ರಿಯಗಳು ಒಂದ್ ರೀತಿ ಮುಚ್ಚಿ ಹೋಗಿರ್ತವೆ. ಯೇಸು ಬಂದು ಎಫ್ಫಥ ಎಂದು ಹೇಳಬೇಕಾದ ಅಗತ್ಯ ನಮ್ಮೆಲ್ಲರಿಗೂ ಇದೆ. ನಿಖರವಾಗಿ ನಮ್ಮ ಆಧ್ಯಾತ್ಮಿಕ ಕಿವಿ ಮತ್ತು ಹೃದಯಗಳನ್ನು ತೆರೆಯಬೇಕೆಂದು ಈ ಪ್ರಸಂಗ ನಮಗೆ ಸ್ಪಷ್ಟವಾಗಿ ನೆನಪಿಸುತ್ತೆ. ದೇವರೊಂದಿಗೆ ಮತ್ತು ನಮ್ಮ ಸುತ್ತಲಿರುವ ಜನರೊಂದಿಗೆ ಒಂದು ಅರ್ಥಪೂರ್ಣ ಸಂವಹನ ನಡೆಸಲು ನಮ್ಮನ್ನು ನಾವು ತೆರೆದುಕೊಳ್ಬೇಕು. ಸರಿ. ನಮ್ಮದೇ ಪೂರ್ವಗ್ರಹಗಳು, ನಮ್ಮದೇ ಅಹಂಕಾರಗಳು ನಮ್ಮ ಕಿವಿಗಳನ್ನು ಮುಚ್ಚಿರುತ್ತವೆ. ಎಪ್ಪಥ ಅಂದ್ರೆ ಆ ಅಡೆತಡೆಗಳು ತೆರೆಯಲಿ ಎಂದರ್ಥ. ಈ ಎಫ್ಫಥ ಅನ್ನೋ ಪದಕ್ಕೆ ಇವತ್ತಿಗೂ ಒಂದು ನಿರ್ದಿಷ್ಟ ಧಾರ್ಮಿಕ ಆಚರಣೆಯಲ್ಲಿ ಪ್ರಸ್ತುತತೆ ಇದೆ ಅಂತ ಆಕರಗಳು ಹೇಳ್ತವೆ. ಹೌದು, ಇದು ಅತ್ಯಂತ ಸುಂದರವಾದ ಒಂದು ಸಂಪ್ರದಾಯ. ಇಂದಿಗೂ ಕೆಲವು ಕ್ರಿಸ್ತ ಸಮುದಾಯಗಳಲ್ಲಿ ಜ್ಞಾನಸ್ನಾನದ ಸಂಸ್ಕಾರದ ಸಮಯದಲ್ಲಿ ಪುರೋಹಿತರು ಮಗುವಿನ ಕಿವಿ ಮತ್ತು ಬಾಯನ್ನು ಮುಟ್ಟಿ ಎಪ್ಪಥ ಅಂತ ಪ್ರಾರ್ಥಿಸ್ತಾರೆ. ಓ, ಹಾಗಾ? ಇದರ ಹಿಂದಿನ ಆಶಯವೇನೆಂದ್ರೆ, ಈ ಮಗು ತನ್ನ ಜೀವನದಲ್ಲಿ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಲಿ ಮತ್ತು ಆ ಸತ್ಯವನ್ನು ಧೈರ್ಯವಾಗಿ ಜಗತ್ತಿಗೆ ಸಾರುವ ವ್ಯಕ್ತಿಯಾಗಲಿ ಎಂಬುದು. ಇದು ಸಾವಿರಾರು ವರ್ಷಗಳ ಹಿಂದಿನ ಒಂದು ಘಟನೆಯು ಇವತ್ತಿಗೂ ಹೇಗೆ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಆ ಒಂದು ಪದ ಎಫ್ಫಥ ಇಂದಿಗೂ ತನ್ನ ಶಕ್ತಿಯನ್ನು ಉಳಿಸಿಕೊಂಡಿದೆ. ಖಂಡಿತವಾಗಿಯೂ ಇದು ಕೇವಲ ಒಂದು ಐತಿಹಾಸಿಕ ದಾಖಲೆಯಲ್ಲ, ಬದಲಿಗೆ ಜೀವಂತವಾದ, ನಿರಂತರವಾಗಿ ಸ್ಫೂರ್ತಿ ನೀಡುವ ಒಂದು ಸಂದೇಶ. ಇಂದಿನ ನಮ್ಮ ಚರ್ಚೆಯಲ್ಲಿ ಒಂದು ಸರಳ ಪವಾಡದ ಕಥೆಯಂತ ನಾವು ಅಂದುಕೊಂಡಿದ್ದರ ಹಿಂದೆ ಎಷ್ಟು ಆಳವಾದ ಪದರಗಳಿವೆ ಅಂತ ನೋಡಿದೆವು. ಯೇಸುವಿನ ವಿಶಿಷ್ಟ ಸ್ಪರ್ಶ, ಎಫ್ಫಥ ಪದದ ಶಕ್ತಿ, ಮೆಸ್ಸಿಯಾನಿಕ್ ರಹಸ್ಯದ ಹಿಂದಿನ ತರ್ಕ ಮತ್ತು ದೆಕಪೋಲಿಯಂತಹ ಅನ್ಯ ನೆಲದಲ್ಲಿ ಸೇವೆ ಮಾಡಿದ್ದರ ಮಹತ್ವ, ಹೀಗೆ ಹಲವು ವಿಷಯಗಳನ್ನು ಅರಿತುಕೊಂಡೆವು. ಕೊನೆಯದಾಗಿ ಕೇಳುಗರು ಚಿಂತಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ನಾವು ದೆಕಪೋಲಿಯ 2 ಘಟನೆಗಳನ್ನು ನೋಡಿದೆವು. ಗದಾರದ ವ್ಯಕ್ತಿಗೆ ಯೇಸು ಹೋಗಿ ಎಲ್ಲರಿಗೂ ಹೇಳು ಅಂತಾರೆ. ಅವನು ಹೇಳುತ್ತಾನೆ, ಈ ಕಥೆಯಲ್ಲಿನ ವ್ಯಕ್ತಿಗೆ ಮತ್ತು ಜನರಿಗೆ ಯಾರಿಗೂ ಹೇಳ್ಬೇಡಿ ಅಂತಾರೆ. ಆದರೂ ಅವರು ಇನ್ನಷ್ಟು ಜೋರಾಗಿ ಪ್ರಚಾರ ಮಾಡುತ್ತಾರೆ. ಹೌದು. ಇದು ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಒಬ್ಬರ ಜೀವನದಲ್ಲಿ ನಿಜವಾಗ್ಲೂ ಒಂದು ಅದ್ಭುತ ನಡೆದಾಗ, ಒಂದು ದೊಡ್ಡ ಪರಿವರ್ತನೆಯಾದಾಗ ಅದರ ಬಗ್ಗೆ ಸುಮ್ಮನಿರೋಕೆ ಸಾಧ್ಯನಾ? ಒಂದು ಕಡೆ ಆಜ್ಞೆ ಇದೆ, ಇನ್ನೊಂದು ಕಡೆ ಆ ಅನುಭವವನ್ನು ಹಂಚಿಕೊಳ್ಳಲೇಬೇಕು ಅನ್ನೋ ಅಡಕಲಾಗದ ಬಯಕೆ. ಇವೆರಡರ ನಡುವಿನ ಸಂಬಂಧವಾದ್ರೂ ಏನು? ಬಹುಶಃ ನಿಜವಾದ ಅನುಭವಕ್ಕೆ ಮೌನವನ್ನು ಮುರಿಯುವ ಶಕ್ತಿ ಇದ್ದೇ ಇರುತ್ತೆ ಅಲ್ವಾ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.